ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಯಾರಿಗೆ ತೃಪ್ತಿ ಇಲ್ಲ ಅವನು ದರಿದ್ರ, ತಾಯರಿಗೆ ತೃಪ್ತಿ ಇತ್ತು, ಆದ್ದರಿಂದ ನಿಜವಾದ ಶ್ರೀಮಂತರು, ಆ ಕಾಲಕ್ಕೂ ಶ್ರೀಮಂತರು. ಇದು ಅವರ ವಿದ್ವತ್ತಿಗೆ ಹಿಡಿದ ಕನ್ನಡಿ. ಎಷ್ಟು ತತ್ವಗಳನ್ನ ಪ್ಯಾಕ್ ಮಾಡ್ತಾರೆ ನೋಡ್ಬೇಕು. ಸುಮಾರು 20 ವರ್ಷಕ್ಕೇನೆ ಅವರು ಮಾಡಿದ ಸಾಧನೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವು ರೋಚನಾರ್ಥಂ ಫಲಶ್ರುತಿ ಹೇಗೋ ರೋಚನಾರ್ಥಂ ರಾಯರ ಹಿರಿಮೆನ್ ಇಟ್ಟಿದ್ದಾರೆ ದೇವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ ಇದು. ರಾಮದೇವರ ರಾಜ್ಯಭಾರದ ಕಾಲದೊಳಗೆ ಒಂದು ಮಾತಿತ್ತಂತೆ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ ರಾಮಭೂತಂ ಜಗತ್ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ. ಎಲ್ಲೋದರೂ ರಾಮ 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 ಅಂತಕ್ಕಂಥ ಮಾತು ಹಬ್ಬಿತ್ತು. ಅದರಿಂದಾಗಿ ಜನ ಆರಾಮಾಗಿರ್ತಿದ್ರು ಅನ್ನೋ ಮಾತು ರಾಮಾಯಣದಲ್ಲಿ ಬಂದಿದೆ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರು ಆ ರೀತಿ ಇದೆ ಎಂಬುದು ಬಹಳ ಗಮನಿಸಬೇಕಾದ ಅಂಶ. ರಾಘವೇಂದ್ರ 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 ರಾಮದೇವರ ಹೆಸರೇ ಅದು. ಆ ಕಾಲದಲ್ಲಿ ಭಗವಂತನ ಹೆಸರು ಹಾಗೆ ಬಂದಿದ್ದರೆ ಈ ಕಾಲದಲ್ಲಿ ಭಗವದ್ಭಕ್ತರಾದವರ ಹೆಸರು ಲೋಕವಿಖ್ಯಾತವಾಗಿದೆ ಅನ್ನೋದು ಅತ್ಯಂತ ಅಪೂರ್ವವಾದ ಸಂಗತಿ. ಭಗವಂತ ತನ್ನ ಭಕ್ತರ ಮೂಲಕ ಎಂಥ ಕೆಲಸ ಮಾಡಿಸ್ತಾರೆ ಅಂತ ಹೇಳೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ನಿದರ್ಶನ. ಅವರು ಇವತ್ತಿನ ದಿವಸ ಜಾತಿ, ಮತ, ವಯಸ್ಸು, ಲಿಂಗ, ಬಡವ, ಬಲ್ಲಿದ ಎಲ್ಲದನ್ನೂ ಮೀರಿ ಜನಪ್ರಿಯರಾಗಿದ್ದಾರೆ ಎಂಬುದು ಲೋಕಕ್ಕೆ ಗೊತ್ತಿರತಕ್ಕಂಥ ಸಂಗತಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ನೋಡಿದರೆ ಸಾಮಾನ್ಯವಾಗಿ ವೈಷ್ಣವರು ಪ್ರಸಿದ್ಧರಾಗೋದು ಭಾರಿ ಕಷ್ಟ. ಅದು ಧರ್ಮಿಷ್ಠರಾದರಂತೂ ಇನ್ನೂ ಕಷ್ಟ, ಶುದ್ಧ ಪ್ರಮೇಯ ಹೇಳಿದರಂತೂ ಭಾರಿ ಕಷ್ಟ. ಆದರೆ ರಾಘವೇಂದ್ರ ಸ್ವಾಮಿಗಳು ಯಾವ ಕಾಲದಲ್ಲೂ ಯಾವ ಹಂತದಲ್ಲೂ ತಮ್ಮ ಗ್ರಂಥಗಳಲ್ಲಿ, ತಮ್ಮ ನಡೆನುಡಿಗಳಲ್ಲಿ ಬದ್ಧ ಸಿದ್ಧಾಂತವನ್ನು ಮೀರಿ ನಡೆದವರೇ ಅಲ್ಲ. ಇದು ಅತ್ಯಂತ ಗಮನಿಸಬೇಕಾದ ಅಂಶ. ನಮ್ಮಲ್ಲಿ ಕೆಲವು ಭ್ರಾಂತಿ ಇದೆ. ನಾವು ಪ್ರಮೇಯ ಹೇಳಿದರೆ ಜನ ದೂರ ಆಗ್ತಾರೆ ಅಂತ. ಪ್ರಮೇಯ ಹೇಳಿದರೆ ಹತ್ತಿರ ಆಗ್ತಾರೆ ಎಂಬುದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಿ. ಪ್ರಮೇಯ ಸರಿಯಾಗಿ ಹೇಳಬೇಕಷ್ಟೇ ಹೊರತು ಅದು ಆಪ್ಯಾಯಮಾನ. ರಾಘವೇಂದ್ರ ಸ್ವಾಮಿಗಳು ಯಾವ ಕಾಲದಲ್ಲೂ ಕೂಡ ಇವತ್ತು ಸಣ್ಣ ಪುಟ್ಟ ಪವಾಡ ಮಾಡೋ ಜನಗಳೇ ಸ್ವಲ್ಪ ದಿವಸಕ್ಕೆ ತಮ್ಮನ್ನು ಭಗವಾನ್ ಅಂತ ಕರ್ಕೊಳ್ಳೋ ಕಾಲ ಇದು. ದೇವರು ಹೇಳಿದ್ದಾನೆ, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ತಿಳಿಸಿದ್ದಾನೆ. ತ್ರಿಯುಗ ಅಂತಲೇ ದೇವರ ಹೆಸರು. ಆದರೆ ಕಲಿಯುಗದಲ್ಲಿ ಅಷ್ಟು ಭಗವಾನ್ಗಳು ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಅದಕ್ಕೆ ದೊಡ್ಡ ಅಪವಾದ ರಾಘವೇಂದ್ರ ಸ್ವಾಮಿಗಳಂತ ಕೆಲವರು ಮಾತ್ರ. ಅವರು ಮಾತು ಮೆತ್ತಿದರೆ ಭಗವಂತನ ಸರ್ವೋತ್ತಮತ್ವವನ್ನು ಸಾರಿ ಹೇಳ್ತಕ್ಕಂಥ ಮಹಾನುಭಾವರು. ಅವರ ಸ್ತೋತ್ರದಲ್ಲೇ ಬಂದಿರೋ ಹಾಗೆ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಲಬ್ಧ ಸಮಸ್ತ ಸಂಪತ್ತು. ಅವರು ಏನು ಸಂಪತ್ತಿದೆ ಅದರ ಮೂಲ ಪೂರ್ತಿಯಾಗಿ ಭಗವಂತನ ಆರಾಧನೆಯ ಫಲ. ಹರಿಶಬ್ದಕ್ಕೆ ವಾಯು ಅಂತಲೂ ಅರ್ಥ ಇದೆ. ಹರಿವಾಯುಗಳ ಆರಾಧನೆಯ ಫಲವಾಗಿ ಅವರು ಸಿದ್ಧಿ ಗಳಿಸಿದ್ದಾರೆ ಎಂಬುದನ್ನು ನಾವು ಗಮನಿಸ್ತಾ ಹೋದರೆ, ಸರ್ವೋತ್ತಮನಾಗಿ ಶ್ರೀಹರಿ, ಜೀವೋತ್ತಮರಾಗಿ ವಾಯುದೇವರು ಎಷ್ಟು ಅಶೇಷ ಅನುಗ್ರಹವನ್ನು ಮಾಡ್ತಾರೆ ಜಗತ್ತಿಗೆ ಎಂಬುದಕ್ಕೆ ಸಾಕ್ಷಿ. ರಾಮಾಯಣ ತಗೊಂಡ್ರೂ ಅದೇನೆ, ಅಲ್ಲಿ ರಾಮ ಹನುಮಂತ. ಮಹಾಭಾರತಕ್ಕೆ ಬಂದರೆ ಅಲ್ಲಿ ಭೀಮಸೇನ ಸಾಕ್ಷಾತ್ ಶ್ರೀಕೃಷ್ಣ. ಭೀಮಸೇನ ಜೀವೋತ್ತಮ, ಕೃಷ್ಣ ಸರ್ವೋತ್ತಮ. ಈ ಕಲಿಯುಗಕ್ಕೆ ಬಂದರೆ ಎಲ್ಲಿ ನೋಡಿದರೂ ಕೃಷ್ಣ ಕೃಷ್ಣ ರಾಮ ರಾಮ. ಅದರ ಜೊತೆಗೆ ಶ್ರೀಮದ್ ಆಚಾರ್ಯರು, ಅದನ್ನು ಮರೆತಿದ್ದೇವೆ ಅಷ್ಟೇ. ಅದನ್ನು ವ್ಯಾಪಿಸಿಕೊಂಡ್ರೆ ಮತ್ತೆ ಈ ಕಾಲವನ್ನು ನಾವು ಆ ಕಾಲದಂತೆ ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ರಾಯರು ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಅವರಿಗೆ ತಂದೆ ಸ್ವರ್ಗಸ್ಥರಾದರು, ಸ್ವಲ್ಪ ದಿವಸಕ್ಕೆ ತಾಯಿನೂ ಸ್ವರ್ಗಸ್ಥರಾದರು. ಅಡ್ಡಲ್ಲೇ ವಿದ್ಯಾಭ್ಯಾಸ ಆಯಿತು, ಬೇಗ ಮದುವೆನೂ ಆಯಿತು, ಒಂದು ಮಗುನೂ ಆಯಿತು. ಇವತ್ತು ಮದುವೆ ಆಯಿತು, ಮಗು ಆಯಿತು ಅಂದರೆ ಓದನಿತ್ತು ಅಂತಲೇ ಅರ್ಥ. ಆದರೆ ಎಷ್ಟು ಬೆಳೆದರು ರಾಯದರು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಭಾವನ ಹತ್ರ ಮೊದಲು ಓದಿದ್ದರು, ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ರ ಓದಿದವರು. ಅಲ್ಲಿ ಸ್ವಾರಸ್ಯವನ್ನು ಹೇಳ್ತಾರೆ, ಓದಬೇಕಾದ್ರೆ ಲಿಪಿಗಳನ್ನು ಅಭ್ಯಾಸ ಮಾಡಿದರು ಅನ್ನೋ ಮಾತು ಬರುತ್ತೆ ರಾಘವೇಂದ್ರ ವಿಜಯದಲ್ಲಿ. ಅದರಿಂದಾಗಿಯೇ ರಾಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಪಾಠಾಂತರ ಸಮೇತ ಕೆಲವು ಕಾವ್ಯಗ್ರಂಥ ಉಲ್ಲೇಖ ಮಾಡ್ತಾರೆ, ಪಾಠಾಂತರಗಳ ಸಮೇತ ಉಲ್ಲೇಖ ಮಾಡ್ತಾರೆ. ಇದು ಅವರ ವಿದ್ವತ್ತಿಗೆ ಹಿಡಿದ ಕನ್ನಡಿ. ಸುಮಾರು 20 ವರ್ಷಕ್ಕೇನೆ ಅವರು ಮಾಡಿದ ಸಾಧನೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಎಂಥ ಪಾಂಡಿತ್ಯ ಅವ್ರದ್ದು. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ರಾಘವೇಂದ್ರ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳಿದ ಅಪ್ಪಣಾಚಾರ್ಯರೇ ಅವರ ಮಂಗಲಾಷ್ಟಕದಲ್ಲಿ ಹೇಳ್ತಾರೆ. ಯಾವುದು ಸರ್ವವಿದ್ಯೆಗಳು ಅಂದರೆ
ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಎಷ್ಟು ವೈಭವ, 20 ವರ್ಷಕ್ಕೆ ಅಂತ ಬಹುದಪೂರ್ವವಾದ ಪಾಂಡಿತ್ಯ. ಅದು ಎಷ್ಟು ವಿದ್ಯಾರತಿ ಇತ್ತು ರಾಯರಿಗೆ ಅಂತ ಹೇಳೋದಕ್ಕೆ ನಿದರ್ಶನ. ಅದೇ ಅವರ ಫಲ. ಆ ಕಾಲಕ್ಕೆ ಜೊತೆಗಿದ್ದಿದ್ದು ಧನದ ದಾರಿದ್ರ್ಯ, ವಿದ್ಯೆಯ ಶ್ರೀಮಂತಿಕೆ ಎರಡು ಜೊತೆಯಾಗಿ ಮುಗಿತ್ತವರ. ಆದರೆ ಧನದ ದಾರಿದ್ರ್ಯ ಅವರಿಗೆ ಕೊರಗನ್ನೇ ತರಲಿಲ್ಲ. ಬಹಳ ಆಶ್ಚರ್ಯ. ಅವರು ಏನು ಮಾಡ್ತಿದ್ರು? ಭೋಕ್ತೃ ಚಿಹ್ನಂ ಸಂಧಾರ್ಯ ಆರ್ಯ ಶಾಸ್ತ್ರ ಮುಖ್ಯಾತ ಚಸ್ತ್ರ. ಆಯಿತು, ಊಟದ ಟೈಮು ಒಲ್ದಕ್ಕಾಯಿತು ಅಂತ ಹೇಳ್ಕೊಂಡ್ಬಿಟ್ಟು ಪಾಠ ಪ್ರವಚನ ಮಾಡ್ಕೊಂಡಿದ್ರೆ ಹೊರತು ಯೋಚನೆ ಮಾಡ್ತಾ ಕೊಡಲಿಲ್ಲ. ಅವ್ಯವಹಾರ ಕೈ ಹಾಕಲಿಲ್ಲ. ಯಾರ ಮುಂದೂ ಕೈ ಚಾಚಲಿಲ್ಲ. ಇದು ಬಹಳ ದೊಡ್ಡ ಅಂಶ ರಾಯರಂತೆ ಕಲಿಬೇಕಾದದ್ದು. ಮಾರುತ ಕಶ್ಯ ಸಿದ್ಧನಂ ಉಪನಿಷತ್ತಿನ ಮಾತನ್ನು ಶ್ರೀ ಭೀಮಸೇನ ದೇವರು ಎಲ್ಲ ಕಾಲಕ್ಕೂ ಮಾಡಿ ತೋರಿಸಿದ ಮಹಾನುಭಾವರು ವಾಯುದೇವರು. ಕಲಿಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ವಿಶೇಷವಾದಂಥ ಪರಂಪರೆಯಲ್ಲಿ ಬಂದು ಅವರ ಒಂದು ಆರಾಧನೆ ಮಾಡಿ ಗಳಿಸಿದ ದೊಡ್ಡ ಸಂಪತ್ತು ಅಂದರೆ ಇನ್ನೊಬ್ಬರಿಗೆ ಕೈ ಚಾಚದೆ ಬದುಕಿದಂಥ ದೊಡ್ಡ ಜೀವನ. ಆದರೆ ಭಗವಂತನಲ್ಲಿ ಮಾತ್ರ ಬರೀ ನಿಸ್ಸೀಮವಾದ ಭಕ್ತಿ. ಆ ಭಕ್ತಿಯ ಫಲವಾಗಿ ಅವರು ಕೆಲವು ವರ್ಷಗಳ ಕಾಲ ಅದನ್ನು ಅನುಭವಿಸಿದರು. ಆದರೆ ಅದರಲ್ಲೂ ಖುಷಿಪಟ್ಟರು. ಇದು ಭಾರಿ ದೊಡ್ಡದು. ಆಗ ನಿಮಗೆ ಭಾಗವತ ಪುರಾಣದ ಮಾತು ಅರ್ಥ ಆಗತ್ತೆ. ಕಹ ದರಿದ್ರ. ದರಿದ್ರ ಅಂದರೆ ಯಾರು? ಭಗವಂತ ಹೇಳುತ್ತಾನೆ. ದರಿದ್ರ ಅಂದರೆ ಯಾರು? ದರಿದ್ರೋ ಎಷ್ಟು ಅಸಂತುಷ್ಟ. ಯಾರಿಗೆ ತೃಪ್ತಿ ಇಲ್ಲ ಅವನು ದರಿದ್ರ. ರಾಯರಿಗೆ ತೃಪ್ತಿ ಇತ್ತು, ಆದ್ದರಿಂದ ನಿಜವಾದ ಶ್ರೀಮಂತರು. ಆ ಕಾಲಕ್ಕೂ ಶ್ರೀಮಂತರು. ಧನ ಇದ್ದು ದರಿದ್ರನ್ನು ಬೇಕಾಷ್ಟು ಕಾಣ್ತೇವೆ ನಾವು. ಆದರೆ ಈ ಧನದ ದಾರಿದ್ರ್ಯದ ಮಧ್ಯೆ ಸಂತುಷ್ಟಿಯನ್ನು ಪಡೆದಿದ್ದು ರಾಯರ ವಿಶೇಷವಾದ ಹಿರಿಮೆ. ಇದು ನಮಗೆ ಆದರ್ಶವಾಗಬೇಕು. ಆಶ್ರಮ ತಗೊಂಡು ಸ್ವಲ್ಪ ದಿವಸಕ್ಕೇ ತಂಜಾವೂರಿನಲ್ಲಿ ಪೀಠಾಧೀಶರಾದ ಮೇಲೆ 12 ವರ್ಷಗಳ ಕಾಲದ ದೊಡ್ಡ ಬರಗಾಲ ಬಂತು. ಅವರ ಮೇಲೆ ಒಂದು ಸಮಸ್ಯೆಗಳ ಸರಮಾಲೆ ಬಂತು. ರಾಯರಿಗೆ ಬಹಳ ಆಶ್ಚರ್ಯ ಅಂದರೆ. ಆದರೆ ಅದನ್ನು ಸವಾಲಾಗಿ ಸ್ವೀಕರಿಸಿದರೆ ಹೊರತು ಅದಕ್ಕೆ ಸೋಲಿಲ್ಲ. ದೊಡ್ಡ ಬೆಂಬಲ ಇತ್ತು ಅವರಿಗೆ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರ ಗತಿ. ಈ ಒಂದು ತಾತ್ವಿಕ ನಿಷ್ಠೆ ಅವರನ್ನು ಆ ಎತ್ತರಕ್ಕೆ ಹೋಯಿತು. ಅಲ್ಲಿ ಸಿದ್ಧಾಂತ ಅನುಸರಣೆಯಲ್ಲಿ ಸತ್ಯಧರ್ಮರಥ ಆಯಚ. ಅವರ ತತ್ವ ಅದು, ಆಚರಣೆ ಇದು. ಸತ್ಯಧರ್ಮರಥ ಆಯಚ. ಸತ್ಯಂ ವದ ಧರ್ಮಂಚ. ಅದನ್ನು ಯಾವ ಕಾಲಕ್ಕೂ ಬಿಡಲಿಲ್ಲ. ಮಠದಲ್ಲಿದ್ದ ಕಾಲಕ್ಕೇ ಅವರಿಗೆ ದಾರಿದ್ರ್ಯ ಇತ್ತು. ಅವರು ಮನೆಗೆ ಹೋಗ್ತಿದ್ರು, ಮಠದಲ್ಲಿ ಊಟ ಮಾಡ್ತಿರಲಿಲ್ಲ. ಕಾರಣ ಏನು ಅಂದರೆ ಮಠ ವಿದ್ಯಾರ್ಥಿಗಳ ಕೇಂದ್ರ. ಮಠ ಅಂದರೆ ವಿದ್ಯಾರ್ಥಿ ನಿಲಯಗಳವೆಲ್ಲ ಕೂಡ. ಹೆಂಡತಿ ಮಕ್ಕಳು ಅದರಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ, ಬರಬಾರದು. ಆ ನಿಯಮವನ್ನು ಪಾಲಿಸಿದರು. ಆದರೆ ಅವ್ರನ್ನ ಬಿಟ್ಟು ತಾವು ಊಟ ಮಾಡಬಾರ್ದು. ಅದಕ್ಕೆ ಊಟ ಮಾಡಿದೆ ಮನೆಗೆ ಹೋಗ್ತಿದ್ರೆ ಹೊರತು ತಾವು ಊಟ ಮಾಡಿ ಅವನ್ನ ಉಪವಾಸ ಹಾಕಲಿಲ್ಲ. ಅವರು ಕೂಡ ಇಲ್ಲಿ ಬರುವಂತೆ ಮಾಡಲಿಲ್ಲ. ಅದರ ಫಲ ಮುಂದೆ ಅದೇ ಮಠಕ್ಕೆ ಅವರು ಅಧೀಶರಾದರು. ಬಹಳ ಆಶ್ಚರ್ಯ ಅಂದರೆ ಅದೇ ಮಠಕ್ಕೆ ಅಧೀಶರಾದರು. ಅಷ್ಟೇ ಅಲ್ಲ, ಮಠಕ್ಕೆ ಅವ್ರ ಹೆಸರು ಬಂತು, ರಾಘವೇಂದ್ರ ಮಠ ಅಂತ ಹೆಸರು ಬಂತು. ಇದು ಅದ್ಭುತ ಸಾಧನೆ ಅಂದರೆ ಇದು. ಅಂದರೆ ತಮ್ಮ ಹೆಸರಿನಿಂದ ಇನ್ನೊಬ್ಬರ ಯಾವುದನ್ನೂ ಬಳಕೆ ಮಾಡಿಕೊಡದೆ ಸೇವ ಒಂದು ನಿಜಾನುಭಾವವರ್ಜಿತಾ ಹರೇರ ಅನುಗ್ರಹ ಉಜ್ಜಿತಾ ಹೇಳ್ತಾರೆ. ಯಾರು ಸ್ವಂತ ಯೋಗ್ಯತೆ ಇಲ್ಲ, ಭಗವಂತನ ದಯೆ ಇಲ್ಲ, ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಮುರುನ್ನತಿ. ಇದು ಬಸವ ಸಿದ್ಧಾಂತದ ದೊಡ್ಡ ತತ್ವ. ಅದನ್ನು ಪೂರ್ಣ ನಿಷ್ಠೆಯಿಂದ ಅಳವಡಿಸಿಕೊಂಡ್ರು. ಅದರ ಫಲ ಯಾವ ಎತ್ತರಕ್ಕೇರಿದ್ರು ಯೋಚನೆ ಮಾಡಬೇಕು. ಇವತ್ತಿಗೂ ಅವರು ಸರಿಗಟ್ಟತಕ್ಕಂಥವ್ರು ಊಹೆ ಮಾಡೋದು ಭಾರಿ ಕಷ್ಟ. ಅಷ್ಟು ಮೇಲಿದ್ದಾರೆ ರಾಯರು. ಪಾಠ ಪ್ರವಚನ ಒಂದಲ್ಲ, ಆಶ್ರಮ ತಗೊಂಡು ಅನೇಕ ದಿವಸಗಳ ಕಾಲ ಒಂದು ಸ್ಥಳದಲ್ಲಿ ವಾಸ ಮಾಡಿ ಸಮಗ್ರ ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಪಾಠ ಮಾಡಿದಾರಂತ ರಾಯರು. ಎಷ್ಟು ಸಂಚಾರ ಮಾಡ್ತಾರೆ ಆ ಕಾಲದೊಳಗೆ. ಇವತ್ತಿನ ಸಂಚಾರ ಅಂದರೆ ಫ್ಲೈಟಲ್ಲಿ ಹೋಗಿ ಬರೋ ಕಾಲ ಇದು. ನಡ್ಕೊಂಡು ಹೋಗಬೇಕಿದು ಆಶ್ಚರ್ಯ. ಎಲ್ಲೋದ್ರೂ ಎಷ್ಟೋ ಊರುಗಳಲ್ಲಿ ಭಿಕ್ಷೆ ವ್ಯವಸ್ಥೆ ಇಲ್ಲ. ವಾದ ಮಾಡಿ ಗೆದ್ದು ಆಮೇಲೆ ಸ್ಥಾಪನೆ ಮಾಡಿ ಪೂಜೆ ಆಗಬೇಕು. ಇದನ್ನು ಎದುರಿಸಿದರು. ಇಡೀ ದಕ್ಷಿಣ ಭಾರತ ಪೂರ್ತಿ ಸಂಚಾರ ಮಾಡಿ. ಇವತ್ತವರು ವೃಂದಾವನಗಳು ಜಗತ್ತಿನ ತುಂಬ ಇದೆ. ಆಶ್ಚರ್ಯ. ಅವರು ಯಾವ ಕಾಲಕ್ಕೆ ಹೋಗಿಲ್ಲ, ಅದೆಲ್ಲ ಅವರ ಕೀರ್ತಿಯಿಂದ ವ್ಯಾಪಿಸಿಬಿಟ್ಟಿದ್ದಾರೆ. ಇದು ಭಾರಿ ದೊಡ್ಡ ಸಾಧನೆ ಮಾಡತಕ್ಕಂಥ ಜನಗಳಿಗೆ ಈ ತಮ್ಮ ಫಲ ಕೇಳಿಕೊಂಡು ಉದ್ಧಾರ ಆಗುತ್ತೆ ಅನ್ನೋ ಬಿಟ್ಟುಬಿಡೋಣ. ಆದರೆ ಸಾಧನೆ ಮಾಡಿಕೊಳ್ಳೋ ಹೊರಟವರಿಗೆ ರಾಯರು ಎಷ್ಟು ದೊಡ್ಡ ಆದರ್ಶವಾಗ್ತಾರೆ ನೋಡಬೇಕು. ಸವಾರುಗಳ ಸರಮಾಲೆಯನ್ನು ನಿರಾಚಾರವಾಗಿ ಗೆಲ್ತಾರೆ. ಉಡುಪಿಯಲ್ಲಿ ಅನೇಕ ದಿವಸ ವರ್ಷಗಳ ಕಾಲ ವಾಸ ಮಾಡುತ್ತಾರೆ. ಅಲ್ಲಿದ್ದಾಗಲೇ ಅವರು ಚಂದ್ರಿಕಾ ಪ್ರಕಾಶ ಇತ್ಯಾದಿ ಬರಲಿಕ್ಕೆ ಹೊರಟು ತಂತ್ರದೀಪಿಕಾ ನ್ಯಾಯಮುಕ್ತಾವಳಿ ಬರೆದಿದ್ದು ಆ ಕಾಲಕ್ಕೇನೆ. ಚಂದ್ರಿಕಾ ಪಾಠವನ್ನು 10 ಸಲ ಹೇಳಿದರು ಉಡುಪಿಯಲ್ಲಿ ಅನ್ನೋ ಮಾತು ರಾಘವೇಂದ್ರದಲ್ಲಿ ಬರೋದು.
ಈ ಎಲ್ಲದರ ಹಿನ್ನೆಲೆಯಲ್ಲಿ ಅವರ ವೈರಾಗ್ಯನ ನೋಡಬೇಕು. ಇವತ್ತು ಪೀಠ ಅಂದರೆ ಹಾದಿರತಕ್ಕಂಥ ಗುಂಪೇ ಇದೆ. ಸಿದ್ದೇಶ್ವರ ಸ್ವಾಮಿ ಪೀಠವನ್ನು ಕೊಡ್ತೇವೆ ಅಂತ ಹೇಳಿದರೆ, ನಾನು ಪೀಠ ಬೇಡ ಅಂತ ಹೇಳಿದ ಮಹಾ ವ್ಯಕ್ತಿತ್ವ ಅವರು. ನಾನು ಏನು ಅರ್ಹತೆ ಇದೆ ಅವ್ರ ಮಾತು ನೋಡಬೇಕು. ಇವತ್ತು ನೋಡಿಬಿಟ್ರೆ ಅವರ ಅರ್ಹತೆ ಯಾರಿಗಿತ್ತು ಅನಂತರ ದಿವಸ ಅಂಥ ಒಂದು ಅದ್ಭುತವಾದ ವ್ಯಕ್ತಿಗಳು ನನಗೇನು ಅರ್ಹತೆ ಇದೆ. ಅವ್ರು ಹೇಳಿ ಈ ಮಾತು ಅವ್ರಿಗೆ ಭಾಳ ಸಂತೋಷ ಕೊಡುತ್ತೆ. ಸುಧೀಂದ್ರ ಸ್ವಾಮಿಗಳಿಗೆ ನಿಮಗೆ ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ನಿಮಗೆ ವಿಶೇಷವಾಗಿ ಗುಣಗಳಿದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಧೀರತಾ ಉದಾರತಾಚ, ಧೈರ್ಯ ಇದೆ, ಔದಾರ್ಯ ಇದೆ. ಇವತ್ತಿಗೂ ರಾಯರ ಔದಾರ್ಯ ನೋಡಬೇಕು. ಇವತ್ತು ಅನೇಕ ವಿದ್ವಾಂಸರು ಬದುಕಿದ್ದಾರೆ ಅಂತ ಕೇಳಿದರೆ ವೃಂದಾವನದಲ್ಲಿ ಕೂತು ರಾಯರು ಬದುಕಿಸ್ತಾ ಇದ್ದಾರೆ. ಆರಾಧನೆಗಾಗಿ ಸಾವಿರಾರು ಜನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ವಿದ್ವಾಂಸರು ಅಷ್ಟು ಖುಷಿ ಪಡ್ತಾರೆ. ಅದು ಔದಾರ್ಯ ಅವರು. ಧೈರ್ಯ, ಸುಖಧೈರ್ಯಶಾಲಿ ಅಂತ ರಾಘವೇಂದ್ರ ಸ್ತೋತ್ರ ಹೇಳುತ್ತೆ. ಅಂಥ ಧೈರ್ಯ, ಎಂಥ ಒಂದು ತ್ಯಾಗ, ಅಪಾರ ವಿದ್ವತ್ತು. ಕೇತು ತಾಸಾಂ ಮತ್ಪ್ರಸಾದೋ ಗರೀಯಾನ್. ಇದಕ್ಕೆ ಕಳಸಪ್ರಾಯವಾಗಿ ನಮ್ಮ ಅನುಗ್ರಹ ಇದೆ ಸುಧೀಂದ್ರ ಸ್ವಾಮಿ ಹೇಳಿದ್ದಾರೆ. ಆದರೂ ಹೇಳಿದ ಮಾತು ನೋಡಬೇಕು. ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಛ. ಒಂದೊಂದು ಮಾತು ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು. ವ್ಯಕ್ತಿ ಜವಾಬ್ದಾರಿ ಹೇಗೆ ಹೊರಬೇಕು ಅಂತ ಇರುತ್ತೆ. ಇದು ವ್ಯಾಮೋಹದ ಮಾತಾಡಲಿಲ್ಲ ಅವರು. ನಾನು ಚಿಕ್ಕವನು, ಹೆಂಡತಿ ಚಿಕ್ಕವಳು, ಮಗು ಚಿಕ್ಕದು, ಉಪನಯನವೂ ಮಾಡಿಲ್ಲ, ಇವೆಲ್ಲ ನಾಗಡಿ ಕೊಡೋ ದುಃಖದ ರೀತಿಯಲ್ಲಿ ಹೇಳಿಲ್ಲ ಅವರು. ಜವಾಬ್ದಾರಿ. ಈ ನಾಲ್ಕನ್ನು ಬಿಟ್ಟು ಮನುಷ್ಯ ಯೋಚನೆ ಮಾಡೋ ಕಾಲ ಇದು. ಹೆಂಡತಿ ಮಕ್ಕಳು ಯೋಚನೆ ಇಲ್ಲವೇ ಇಲ್ಲ ಮನುಷ್ಯನಿಗೆ. ಅದನ್ನು ರಾಯರು ತೋರಿಸ್ತಾರೆ. ಒಬ್ಬ ಗೃಹಸ್ಥನಾಗಿ ಎಷ್ಟು ಜವಾಬ್ದಾರಿ ಹೊರಬೇಕು. ಈ ಮಾತನ್ನು ನಾನು ಬರೆದಿಟ್ಕೊಂಡ್ರೆ ಇವತ್ತು ಸಮಾಜ ಸುಧಾರಿಸಿಬಿಡತ್ತೆ. ಸುಧೀಂದ್ರ ಸ್ವಾಮಿಗಳು ಭಾರಿ ಸಂತೋಷಪಟ್ಟರು. ಅವ್ರಿಗೆ ಅರ್ಥ ಆಯಿತು, ಇವರು ವ್ಯಾಮೋಹದಿಂದ ಮಾತಾಡ್ತಾ ಇಲ್ಲ, ಜವಾಬ್ದಾರಿಯಿಂದ ಮಾತಾಡ್ತಾರೆ. ಈ ಮನೆ ಜವಾಬ್ದಾರಿ ಇಷ್ಟೇರೋ ಗೃಹಸ್ಥರು ಮುಂದೆ ಪೀಠ ತಗೊಂಡ್ರೆ ಮಠ ಉಳಿತದೆ ಅಂತ ಅರ್ಥ ಆಯ್ತವೆ. ಅಂದರೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವಲ್ಲ, ದೊಡ್ಡ ಜವಾಬ್ದಾರಿ ಅವರು. ಖುಷಿಯಾಯಿತು, ಇವರು ಬರಲೇಬೇಕು ಪೀಠ ಹೇಳಿದರು. ಫಲಿತಾಂಶ ನಡೆಸೋಯ್ತು. ಹೆಚ್ಚೇಳೋದು ಬೇಡ. ಅವರು ಅದೇ ಯೋಚನೆಯಲ್ಲಿದ್ದಾರೆ. ಗುರುಗಳಾತು ಬೀರ್ಲಾರರು, ಆದರೆ ಪರಿಸ್ಥಿತಿಯಲ್ಲಿ ಹೀಗಿದೆ. ಎದುರಿಗೆ ಹಾಗೆ ಮಾತಾಡಿ ಬಂದರು. ಅದು ಇಡೀ ಅದೇ ತಲೆಯಲ್ಲಿ ಹೊಡಿತಾ ಇತ್ತು. ಆಗ ಅವರಿಗೆ ಸಾಕ್ಷಾತ್ ಸರಸ್ವತಿಯ ದರ್ಶನವಾಯಿತು ಅಂತ ಹೇಳ್ತಾರೆ. ಭಾಳ ಆಶ್ಚರ್ಯ. ಗ್ರಂಥದಲ್ಲಿ ದರ್ಶನವಲ್ಲ, ಸಾಕ್ಷಾತ್ತಾಗಿ ದರ್ಶನವಾಯಿತು ಅವರಿಗೆ. ಇದು ದೊಡ್ಡ ಪವಾಡ, ದಾಖಲಾಗಿರ್ತಕ್ಕ ದೊಡ್ಡ ಪವಾಡ. ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಕಾಣಿಸಿಕೊಂಡು ಅವರಿಗೆ ಉಪದೇಶ ಮಾಡ್ತಾರೆ. ನೀವು ಸನ್ಯಾಸ ತಗೊಳ್ಬೇಕು ಅಂತ ಹೇಳ್ತಾರೆ. ಜೊತೆಗೊಂದು ಮಾತು ಒಳ್ಳೆಯ ಸ್ವಾರಸ್ಯ ಇದೆ. ಮಂತ್ರಮಸ್ಯೋಪದಿಶ್ಯ, ತಾವೇ ಮಂತ್ರೋಪದೇಶವನ್ನು ಮಾಡಿದ್ರಂತೆ. ಏನು ದೊಡ್ಡ ಯೋಗ ರಾಯರದು. ಇದು ಅವರ ಯಶಸ್ಸಿನ ಗುಟ್ಟೆ ಅರ್ಥ ಆಗುತ್ತೆ ನನಗೆ. ಒಬ್ಬ 4 ಮಕ್ಕಳು, ಒಬ್ಬ ತಂದೆಗೆ ಆ ತಿಥಿ ಮಾಡೋ ಸ್ಥಿತಿಯಲ್ಲಿ ಮನುಷ್ಯ ಇವತ್ತಿಲ್ಲ. 100 ಜನ ಒದ್ದಾಡ್ತಾರೆ, ಬಿಟ್ಟೇ ಬಿಡ್ತಾರೆ. ಏನು ಕೋಟಿಗಟ್ಟಲೆ ಜನ ಇವತ್ತು ರಾಯರನ್ನು ನಾವೊಂದು ತಾವೊಂದು ಅಂತ ಆರಾಧನೆ ಮಾಡ್ತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು 4-6 ವರ್ಷ ಇರೋದು ಕಷ್ಟ. ಅಂಥದ್ದು 354ನೇ ಆರಾಧನೆ, ಎಷ್ಟು ಸಂಭ್ರಮ. ದಿನ ದಿನಕ್ಕಿಲ್ಲಿ ಅತಿಶಯವೇ ಆಗೋದು ಅಂತ ಏನು ಗೋಪಾಲದಾಸರು ಹೇಳಿದ್ದಾರೆ. ಎಷ್ಟು ಸತ್ಯವಾದ ಮಾತು. ಇದನ್ನು ನೋಡಬೇಕೆಲ್ಲರೂ ಕೂಡ. ತತ್ವಜ್ಞಾನ ಎಷ್ಟು ದೊಡ್ಡದು, ಅಧ್ಯಾತ್ಮ ಎಷ್ಟು ದೊಡ್ಡದು. ಯಾವ ಲೌಕಿಕೂ ಅಧ್ಯಾತ್ಮದ ಹತ್ತಿರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ರಾಯರು ದೊಡ್ಡ ನಿದರ್ಶನ. ಏನು ವೈಭವ ಅವರಿಗೆ. ಯಾರಿಗೆ ಚಿನ್ನೆಯ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಹರಿದ ಬಟ್ಟೆ ಒಡಕು ಪಾತ್ರೆ ಮನೆಯಲ್ಲಿ. ಇವತ್ತು ಬರೀ ಪೀತಾಂಬರ ಸುವರ್ಣಮಯ ಆಗಿಬಿಟ್ಟಿದೆ ಅವರಿಗೆ. ಯಾವ ಕಾಲಕ್ಕೆ ಮುಂದೆ ಕಥೆಯಲ್ಲಿ ಯಾರು ನಂಬಲಿಕ್ಕೇ ಇಲ್ಲ. ನಾವು ನಂಬ್ತಿರಲಿಲ್ಲ. ಆದರೆ ಅವರ ಸೋದರಣಿಯೇ ಬರೋದು. ರಾಘವೇಂದ್ರ ಜಿ ಹೇಳುತ್ತೆ, ನಮ್ಮ ಮಾವನ ಮನೆಯಲ್ಲಿ ಬರೀ ಇದೇ ಆಗ್ತಾಯಿತ್ತು, ಬರೀ ಏಕಾಚಿಕಡೆ ಬರ್ತಾಯಿತ್ತೆ ಹೊರತು ಅವರು ವಾರಕ್ಕೊಮ್ಮೆ ಊಟ ಮಾಡಿದಂತಹ ಮಹಾನುಭಾವ. ಅದು ಅರ್ಧ ಹೊಟ್ಟೆ. ಇವತ್ತು ಅವ್ರ ಹೆಸರುಗಳು 100 ಕೋಟ್ಯಂತರ ಜನ 3 ಹೊತ್ತು ಊಟ ಮಾಡ್ತಾರೆ, ತಿಂಡಿ ತಿಂತಾರೆ. ಆದರೆ ಇದು ತಪಸ್ಸು ಅಂದರೆ ಇದು. ಒಬ್ಬ ವಿಜ್ಞಾನಿಯ ತಪಸ್ಸನ್ನು ಮೀರಿಸೋ ತಪಸ್ಸು ರಾಯಿರುತ್ತೆ. ಒಬ್ಬ ವಿಜ್ಞಾನಿ ಎಷ್ಟೋ ಸತ್ ವಿಜ್ಞಾನಿ ಮಾಡಿದ ಶೋಧನೆಗಳು ಜಗತ್ತಿಗೆ ಮಾರಕವಾಗಿರೋದು ಕಂಡಿದ್ದೇವೆ ನಾವು ಎಷ್ಟೋ ಸಲ. ಅದನ್ನು ನಾವು ಸದುಪಯೋಗ ಮಾಡಿಕೊಡೋದು ಹೋದರೆ ಅಪಾಯ ಇದೆ. ಆದರೆ ರಾಯರಲ್ಲಿ ಏನು ಶುದ್ಧಕ್ಕ ಚಿನ್ನ ಭಾರಿ ದೊಡ್ಡದು. ಇದನ್ನು ತಿಳ್ಕೊಬೇಕು. ಆ ಹಿನ್ನೆಲೆಯಲ್ಲಿ ಅವರಿಗೆ ಕನಸು ಬಿತ್ತು, ಎದುರಿ ಸರಸ್ವತಿ ಕಂಡರು, ಹೇಳಿದ್ರು ಒಬ್ಬ ಮಾತು ಕಥೆಯಲ್ಲ. ಅದು ಸತ್ಯವಾಗದೆ ಹೋದರೆ ನಡೀತೇನೆ ಸಾಧ್ಯ ಇರಲಿಲ್ಲ. ಇನ್ನು ಸನ್ಯಾಸ ತಗೊಳ್ಳೇಬೇಕು, ಲೋಕೋದ್ಧಾರ ಆಗಲೇಬೇಕು ಅಂತ ಹೇಳಿದಾರಲ್ಲ, ಸತ್ಯವಾದ ಮಾತು. ಇಷ್ಟಾದರೂ ರಾಯರ ವಿನಯ ನೋಡಬೇಕು. ಅವರು ಅದ್ಭುತವಾದ ವಿನಯ. ಅವರಷ್ಟು ವಿನಯವನ್ನು ಟೀಕಾರಾಯರ ವಿನಯ ನೋಡಬೇಕು, ರಾಯರ ವಿನಯ ನೋಡಬೇಕು. ನಮ್ಮ ಜ್ಞಾನಿಗಳ ಪದ್ಧತಿಯೇ ಹಾಗೆ. ವಾದಿರಾಜರು ವ್ಯಾಸರೆ ಅಂಥ ಮಹಾನುಭಾವರೆಲ್ಲರೂ ಕೂಡ. ಟೀಕಾರಾಯರ ಮಾತನ್ನು ಹೇಳ್ತಾರೆ, ನನಗೇನು ಗೊತ್ತಿಲ್ಲ ಅಂತ ಶಬ್ದಾಬ್ದೋ ಗಾಢ ಆಯ್ತು ಹೇಳಿದ. ಇವರು ಮಾತಿಷ್ಟೆ. ಅವರೇ ಹೇಳಿದ್ರು ನಾನೇನು ಹೇಳಿ ಅಂತ ಹೇಳಿದ.
ಜ್ಞಾನಾಬ್ಧಿರತ್ಯವ ವಾತಿ ಸ್ಖಲತ್ವಂ ಸ್ವಾತ್ಮನೋ ಯದಾ. ಎಂಥ ಒಂದು ವಿಚಿತ್ರವಾದ ಟೀಕಾ ಇದು ಟಿಪ್ಪಣಿಕಾರರು. ಈ ವಿನಯವೇ ದೊಡ್ಡ ವಿದ್ಯೆಗೆ ದೊಡ್ಡ ಸಾಕ್ಷಿ ಅಥವಾ ಅದಕ್ಕೆ ದೇವಂತ ನಿದರ್ಶನ. ಇವತ್ತಿಗೂ ನಿದರ್ಶನ ರಾಘವೇಂದ್ರ ಸ್ವಾಮಿಗಳು. ಎಂಥ ಜನಗಳು ಇವತ್ತು ಸಾಲು ಸಾವು ಅವರಿಗೆ ಕೊಳ್ಳೋಕ್ಕೆ ಹೋದರೆ ನೀವು 1000 ಕೇಳಿದ್ರೆ ಲಕ್ಷ ಕೊಡ್ತಾರೋ ಒಬ್ಬರ ಹೆಸರು ಹೇಳಿದ್ರೆ ಅದು ರಾಯರು. 1000 ಕೇಳಿದ್ರು 10 ಕೊಡೋದು ಕಷ್ಟ ಕೆಲವರಿಗೆ. ಇದೆಲ್ಲ ಎಲ್ಲಿಂದ ಬಂತು? ಇದನ್ನು ಹುಡುಕ್ಬೇಕು ನಾವು. ಆ ಅನ್ವೇಷಣೆನೇ ಇದು ಬ್ರಹ್ಮ ಜಿಜ್ಞಾಸೆ, ಬ್ರಹ್ಮಭಕ್ತರ ಜಿಜ್ಞಾಸೆ, ಭಗವದ್ಭಕ್ತರ ಜಿಜ್ಞಾಸೆ ಆಗಬೇಕು. ಅದಕ್ಕೆ ಉತ್ತರನೇ ಭಗವಂತನ ದಯ. ಒಂದು ದೃಷ್ಟಿಯಿಂದ ಸರ್ವೇಪಿ ಪುರುಷಾರ್ಥ ಸ್ಯುಹು ಜ್ಞಾನಾದೇವನ ಸಂಶಯ ಅಂತ ಅನುಭಾಷದಲ್ಲಿ ಹೇಳ್ತಾರೆ. ಅದು ಪುರುಷಾರ್ಥವತ ಶಬ್ದಾದಿತ್ಯ ಪಾದರಾಯಣ ಸೂತ್ರದ ಅರ್ಥ. ನಿದರ್ಶನ ರಾಯರು. ಒಬ್ಬ ತತ್ವಜ್ಞಾನಿ ಹಾಗೆ ಸಿದ್ಧಿ ಪಡೆದ ಅಂದರೆ ಅವನಿಗೆ ಗೊತ್ತಿಲ್ಲದ್ದೇ ಇಲ್ಲ ಆ ಸ್ಥಿತಿ ಬರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿದರ್ಶನ. ಕಣ್ಣಿಲ್ಲದವರಿಗೆ ಕಣ್ಣು, ಕಿವಿಲ್ಲದವರಿಗೆ ಕಿವಿ, ಕಾಲಿಲ್ಲದವರಿಗೆ ಕಾಲು ಏನು ಕೊಡ್ತಾರೆ ಅಂದರೆ ಆಶ್ಚರ್ಯ ಇಲ್ಲ. ಎಲ್ಲ ಕೊಡೋ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ ಇವತ್ತು. ಅಧ್ಯಾತ್ಮಕ್ಕೆ ಮಾತ್ರ ಸಾಧ್ಯ. ವೈದ್ಯನೇ ಎಲ್ಲದರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಜಿನಿಯರ್ ಎಲ್ಲದರಲ್ಲಕ್ಕೆ ಸಾಧ್ಯ ಇಲ್ಲ. ಕಾವ್ಯದಲ್ಲಿ ಎಲ್ಲರೂ ಓದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಎಲ್ಲದನ್ನೂ ಕೊಡೋ ಶಕ್ತಿ ಇದೆ. ವೃಂದಾವನದಲ್ಲಿ ಕೂತ್ಕೊಂಡು ಇಷ್ಟು ಮಾಡ್ತಾರೆ ಅಂತ ಹೇಳಿದರೆ ವಿದ್ಯೆಯ ವೈಭವ ಇದು. ಇದರಿಂದ ನಾವು ವಿದ್ಯಾವಂತರಾಗಬೇಕು, ಶಾಸ್ತ್ರವನ್ನು ಓದಬೇಕು, ಭಗವಂತ ಒಲಿವಿಗೆ ಪಾತ್ರರಾಗಬೇಕು. ಏನು ಕೊಟ್ಟರು ಬೇಡ ಅಂಥೇಳಿ ಭಗವಂತನೇ ನೀನೇ ಬೇಕು, ನಿನ್ನ ಅನುಗ್ರಹ ಬೇಕು ಅಂತ ನಾವು ಹಾತೊರಿಬೇಕು. ಅಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬರಬೇಕಾದ್ರೆ ರಾಯರ ಕಥೆ ಅದು ಪಠ್ಯಪುಸ್ತಕವಾಗಿ ಓದಬೇಕು ನಾವು. ಎಲ್ಲಿ ಹೋದರೂ ಕೂಡ ಅವರು ಕೈ ಮೊದಲು ಹಾಗೆ ಆಮೇಲೂ ಹಾಗೆ. ರಾಜ ಮಹಾರಾಜರು ಅವರಿಗೆ ಖಾಲಿ ಬಿಡ್ತಾಯಿದ್ರು ಆ ಕಾಲದಲ್ಲಿ. ಅವರು ದೊಡ್ಡ ದೊಡ್ಡ ರಾಜ ಮಹಾರಾಜರು, ಸಾಮಾನ್ಯರಲ್ಲ. ಸ್ವತಃ ಜ್ಞಾನಿಗಳವರು, ತುಂಬ ಜನರು ದೊಡ್ಡ ವಿದ್ವಾಂಸರವರೆಲ್ಲ ಕೂಡ. ಅಷ್ಟು ಗೌರವದಿಂದ ದೇವರನ್ನು ಕಂಡರು. ಶಿಷ್ಯವೃಂದ ಅಂತಲೂ ಅಪಾರ. ಜೊತೆಗೆ ಒಂದು ವ್ಯಕ್ತಿಗೆ ಎಷ್ಟೇ ಕೊಟ್ಟರೂ ಕೂಡ ಒಂದು ಕಾಲಕ್ಕೆ ಮುಗಿಯುತ್ತೆ ಹೇಳಬೇಕು. ಶತಕೋಟಿದು ಎಷ್ಟು ಜನ ಕೊಡ್ಬೋದು? ಒಂದು ಶತಕೋಟಿ ಇದ್ದರೆ ಸೋಲಿವ ಸರ್ಕಾರಗಳಿಗೆ ಎಷ್ಟು ಬಜೆಟ್ ಹಾಕಿದ್ರು, ಲಕ್ಷಾಂತರ ಕೋಟಿ ಬಜೆಟ್ ಇರ್ತಾರೆ. ಎಷ್ಟು ಕೊಡಲಿಕ್ಕಾಗತ್ತೆ? ರಾಯರ ಬಜೆಟ್ ನೋಡಿ, ಯಾರು ಬಂದರೂ ಕೊಡ್ತಾರೆ. ಇದು ಆಶ್ಚರ್ಯ. ಯಾವಾಗ ಬಂದರೂ ಕೊಡ್ತಾರೆ. ಈ ರೀತಿ ಹೇಳೋಕ್ಕೆ ಯಾರಿಗಾರು ಸಾಧ್ಯ ಇದೆಯಾ? ಅದು ಸಾಧ್ಯ ಇದೆ, ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಇದೆ. ಅದಕ್ಕೆ ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಕಣ್ಣಾರೆ ಕಂಡವರು ಅಂತ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅತ್ಯಂತ ಸತ್ಯವಾದ ಮಾತು. ಅವರ ಆದರ್ಶವನ್ನು ಪಾಲನೆ ಮಾಡಬೇಕಾದ್ರೆ ಎರಡು: ಒಂದು ಭಗವಂತನ ನಂಬಬೇಕು, ಬ್ರಹ್ಮತತ್ವ; ವಾಯುದೇವರು ನಂಬಬೇಕು, ಅವರು ಪ್ರಾಣತತ್ವ. ಅವೆರಡನೇ ಶಾಶ್ವತವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥ ತತ್ವಗಳು. ಆರಾಧನೆಗೆ ಎರಡು: ಸತ್ಯ ಧರ್ಮ. ಸತ್ಯಂ ವದ ಧರ್ಮಂಚರ. ಸತ್ಯವನ್ನು ಹೇಳು, ಧರ್ಮವನ್ನು ನಡೆಸು. ಅದು ಥಿಯರಿ, ಇದು ಪ್ರಾಕ್ಟಿಕಲ್. ನುಡಿದಂತೆ ನಡೆ, ಸತ್ಯವನ್ನೇ ನುಡಿ, ಸತ್ಯದಂತೆ ನಡೆ ಅಂತ ಹೇಳ್ತಾರಲ್ಲ, ಅದನ್ನು ಅಕ್ಷರಶಃ ಪಾಲಿಸಿದ ಮಹಾನುಭಾವ. ನಮಗೀಗ ಅರ್ಥ ಆಗುತ್ತೆ. ಈ ಕಾಲದಲ್ಲೂ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳ್ತೇವೆ, ಅದು ವಿಡಂಬನೆ ಮಾತು. ಇವತ್ತಿಗೂ ಕಾಲ ಇದೆ ಅಂತ ಹೇಳೋದಕ್ಕೆ ಏನು ಸಾಕ್ಷಿ? ಎಲ್ಲ ಕೋಮಿನ ಜನ ರೋಡ್ ಬ್ಲಾಕ್ ಆಗೋದು ಹೋಗಲಿ ಬಿಡಿ, ವರ್ಷಕ್ಕೊಮ್ಮೆ ಮಾಡ್ತಾರೆ ಸರಿ, ವಾರಕ್ಕೊಮ್ಮೆ ಗುರುವಾರ, ಕೆಲಸ ತಿಂತರು ನಿತ್ಯ. ಓಡಾಡೋಕ್ಕೆ ಜಾಗ ಇರೋದಿಲ್ಲ. ಬೀದಿಯಲ್ಲೇ ಮಠದಲ್ಲೆಲ್ಲ ಬೀದಿಯಲ್ಲೇ ಜಾಗ ಸಿಗೋದಿಲ್ಲ. ಅಂಥ ಹಿರಿಮೆ ಜನಗಳಿಗೆ ಏನು ಗೊತ್ತೋ ಅವ್ರ ಬಗ್ಗೆ. ಹೇಗಿದ್ದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಒಂದು ಭರವಸೆ ಅವ್ರ ಬಗ್ಗೆ ಬಂದುಬಿಟ್ಟಿದೆ. ಈ ಭರವಸೆ ದೇವರಲ್ಲಿ ನಾವು ಮಾಡಬೇಕು ಅಂತ ತೋರಿಸೋದು ಅವರ ಉದ್ದೇಶ. ಆದರೆ ಒಂದಿದೆ, ರೋಚನಾರ್ಥಂ ಫಲಶ್ರುತಿ. ಹೇಗೋ ರೋಚನಾರ್ಥಂ ರಾಯರ ಹಿರಿಮೆಯನ್ನು ಇಟ್ಟಿದ್ದಾರೆ ದೇವರು. ರೋಚನಾರ್ಥಂ. ಇನ್ನು ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಅವರೇನಾದ್ರು ಪಾತ್ರರಾಗಿದ್ದಾರೆ ರಾಯರು. ಅವರು ತಾವು ದೊಡ್ಡವರು ಅಂತ ಹೇಳ್ಕೊಳ್ಳೇ ಇಲ್ಲ. ಬಹಳ ಆಶ್ಚರ್ಯ ಅಂತ. ಜಲ ಹಯಾಸ್ಯ ಕೊಡ್ತಾರೆ, ಭಗವಂತ ಕೊಡ್ತಾರೆ ಅಂತೇಳಿ ನಾನು ಅಂತ ಮಾತೇ ಉಪಯೋಗಿಸೋದಿಲ್ಲ. ಅವರಲ್ಲಿ ಕಾಣತಕ್ಕಂಥ ಸರಳ ಶೈಲಿ, ಬರೀತಕ್ಕಂಥ ಸ್ಪಷ್ಟವಾದ ರೀತಿ, ಎಲ್ಲೂ ಅಹಂಭಾವದ ಇದೇ ಇಲ್ಲ. ಶಿಷ್ಯರಿಗೆ ಸುಲಭ ಮಾಡೋಕ್ಕೆ ಪ್ರಯತ್ನ ಪಡ್ತು, ಕಷ್ಟ ಮಾಡೋಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಇವತ್ತು ವೇದಾಂತ ಅಂದರೆ ಕಬ್ಬಿಣದ ಕಡಲೆ ಅನ್ಸೋದು. ಕಬ್ಬಿಣದ ಕಡೆಯನ್ನು ಸುಲಿದ ಬಾಳೆಹಣ್ಣು ಮಾಡಿದವರು ನಮ್ಮ ಮಧ್ವಾಚಾರ್ಯರು. ಬಾಲಸಂಗಮಿಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈರಿ. ಅದೇ ಶೈಲಿಯನ್ನು ಮುಂದುವರಿಸಿದವರು ಟೀಕಾಕೃತ್ತಾದರು ಮೊದಲಾದವರು. ಅವರು ಸಾಕ್ಷಾತ್ ಶಿಷ್ಯರುಗಳು, ಸಾಕ್ಷಾತ್ ಶಿಷ್ಯರು. ಅನಂತರದಲ್ಲಿ ರಾಯರ ಗ್ರಂಥಗಳು, ವಾದಿರಾಜ್ ಎಲ್ಲ ನೋಡಿ. ವ್ಯಾಸರಾಜರು ಎಷ್ಟು ಕಠಿಣ ಬೇಕಾದ್ರೂ ಬರಲಿಕ್ಕೆ ಶಕ್ತಿ ಇದೆ ಅವರಿಗೆ. ಚಂದ್ರಿಕಾಯನ್ನು ಓದಿರೋಕ್ಕೆ ಅರ್ಥನೇ ಆಗೋದು ಕಷ್ಟ. ಅಷ್ಟು ಸುಲಭವಾಗಿ ಹೇಳೋ ಸಾಮರ್ಥ್ಯನೂ ಇದೆ. ಇದು ವಿದ್ವತ್ತಿನ ಒಂದು ಪರಿಪೂರ್ಣತೆಗೆ ಸಾಕ್ಷಿ. ಸಂಗ್ರಹ ಮಾಡಲಿಕ್ಕೂ ಭಾರಿ ವಿದ್ವಾಂಸನಾಗಬೇಕು, ವಿಸ್ತಾರ ಮಾಡಲಿಕ್ಕೂ ಭಾರಿ ವಿದ್ವಾಂಸನಾಗಬೇಕು, ಅತಿ ಸರಳ ಹೇಳಲಿಕ್ಕೂ ಭಾರಿ ವಿದ್ವಾಂಸನಾಗಬೇಕು, ಭಾರಿ ಜಟಿಲ ಮಾಡಲಿಕ್ಕೂ ವಿದ್ವಾಂಸನಾಗಬೇಕು. ಇದಕ್ಕೆ ನಿದರ್ಶನ ನಮ್ಮ ಜ್ಞಾನಿ ವೃಂದ ಆಗಿದೆ. ಸ್ವತಃ ಶ್ರೀಮದಾಚಾರ್ಯರಂತೂ ಲೋಕೋತ್ತರ ಮಹಾನುಭಾವ. ಅವ್ರ ಹೆಸರಿಡೋದಕ್ಕೂ ಜನ್ಮದ ಪುಣ್ಯ ಮಾಡಿರಬೇಕು ಅಂತ. ಮತ್ತೊಂದು ಹೇಗೆ ಉಪಯೋಗಿಸ್ಕೊಡ್ಬೇಕು
ಹೇಗೆ ಜಾಗೃತಿ ಮಾಡಬೇಕು ಅನ್ನೋದಕ್ಕೆ ದೊಡ್ಡ ಒಂದು ಸಾಕ್ಷಿ ನಮ್ಮ ಜ್ಞಾನಿ ವೃಂದ. ಅದರಲ್ಲಿ ಪ್ರತಿನಿಧಿಗಳಾಗಿ ರಾಯರಿದ್ದಾರೆ. ರಾಯರು ಎಲ್ಲ ಜ್ಞಾನಿಗಳು ಹೇಗೆ ಗಣೇಶ ಸರ್ವೋತ್ತಮ ಜೀವೋತ್ತಮ ಅಲ್ಲದೇ ಇವತ್ತು ಅಗ್ರಪೂಜೆ ಹೊಂತಾನಲ್ಲ, ಹಾಗೆ ರಾಘವೇಂದ್ರ ಸ್ವಾಮಿಗಳು ಗುರು ಪರಂಪರೆಯಲ್ಲಿ ಎಷ್ಟು ಪ್ರಭಾವ ಬೀರಿದ್ದಾರೆ. ಜನತೆಗೆ ಮುಟ್ಟದೆ ಹೋದರೆ ವೇದಾಂತ ಅಲ್ಲ ಅದು. ಇವತ್ತು ಬಂದ ಎಂಥವನಿಗೂ ಕೂಡ ನಾವು ಅನ್ನ ಇಲ್ಲ ಅಂತ ಹೇಳಬಾರ್ದು, ಸ್ವೀಟ್ ಇಲ್ಲ ಅಂತ ಹೇಳಿ ಹೋಗಲಿ, ಅನ್ನ ಇಲ್ಲ ಅಂತ ಹೇಳಬಾರ್ದು. ಆ ರೀತಿ ಜ್ಞಾನನೂ ಕೊಡಬೇಕು, ಅನ್ನನೂ ಕೊಡಬೇಕು, ನಮ್ಮ ಬದುಕು ಹಾಗಿರಬೇಕು. ಅದು ದೊಡ್ಡ ನಿದರ್ಶನವಾಗಿ ಎಲ್ಲ ಗುರುಗಳು ಅವರನ್ನು ಮುಂದೆ ಬಿಟ್ಟು ರಾಯರನ್ನು ಹಾಗೆ ನಿಲ್ಲಿಸಿದ್ದಾರೆ. ಆ ಮೂಲಕ ಶತಮಾನಗಟ್ಟೆ ಅಬಾಧಿತ ರಾಜಮನೆತನ ಉಳ್ಕೊಂಡಿಲ್ಲ ಇವತ್ತು. ಅದ್ರ ಹೆಸರು ಚರಿತ್ರೆ ಓದೋಕೆ ಹೊರತು ಹೊರಗೆ ಗೊತ್ತಿಲ್ಲ. ರಾಯರ ಬಗ್ಗೆ ಮಾತ್ರ ಮನೆ ಮನೆಗೆ ತಲುಪಿದ್ದಾರೆ, ಮನಸ್ಸಿಗೆ ತಲುಪಿದ್ದಾರೆ ಅಂದರೆ ಅವರ ಆದರ್ಶ ಸದಾ ನಮ್ಮನ್ನು ಕಾಪಾಡಬೇಕು. ಇಂಥ ಉತ್ಸವದಲ್ಲಿ ಪರ್ವಕಾಲ ಆದ್ದರಿಂದ ಅವರ ಮಹಿಮೆ ತಿಳಿದಷ್ಟು ಅವರು ನಮಗೆ ವಿಶೇಷವಾದಂಥ ಆದರ್ಶವಾಗ್ತಾರೆ. ಆ ಮೂಲಕ ಭಗವಂತನ ಕಾಣ್ತಕ್ಕಂಥ ಪ್ರವೃತ್ತಿಗೆ ಈ ಕಾಲದಲ್ಲೂ ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ. ನಾವು ಶ್ರದ್ಧೆಯಿಂದ ಬದುಕಿದರೆ, ಪ್ರಾಮಾಣಿಕವಾಗಿ ಬದುಕಿದರೆ, ಹರಿವಾಯುಗಳಲ್ಲಿ ನಾವು ನಿಷ್ಠೆಯಿಂದ ಇದ್ದರೆ ನಾವು ನಿಜವಾಗಲೂ ನಾವು ಒಳ್ಳೆಯ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಉತ್ಸಾಹವನ್ನು, ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಅದ್ಭುತವಾದ ವ್ಯಕ್ತಿತ್ವ ಅವರದ್ದು. ದೊಡ್ಡ ಪರಿಮಾಣ, ಎಷ್ಟು ದೊಡ್ಡ ಗ್ರಂಥ ರಾಮಾಚಾರ್ಯ, ಬರೀ 11 ಶ್ಲೋಕ, ಎಷ್ಟು ಚಿಕ್ಕದಾಗಿ ಅಥವಾ ಬರೀ 2.5 ಪುಟ. ಎಷ್ಟು ಹೇಗೆ ಸಂಕಲ್ಪ ಮಾಡಬೇಕು, ಎಷ್ಟು ತತ್ವಗಳನ್ನ ಪ್ಯಾಕ್ ಮಾಡ್ತಾರೆ ನೋಡಬೇಕಂತ. ಇದಿಷ್ಟು ಅರ್ಥ ಮಾಡಿಕೊಂಡು ನಾವು ಹೇಗೆ ಓದಬೇಕು, ಹೇಗೆ ತಿಳಿಸ್ಬೇಕು, ಇದಕ್ಕೂ ಕೂಡ ಶ್ರೀಮದಾಚಾರ್ಯ ಎಲ್ಲದಕ್ಕೂ ಪರಮಾದರ್ಶ. ಅವರು ಭಾರಿ ದೊಡ್ಡವರು, ಲೋಕಗುರುಗಳು. ಈ ಅಂಶವನ್ನು ಇವತ್ತಿಗೆ ತೋರ್ಸೋಕ್ಕೆ ಬರುತ್ತೆ ಅಂತ ತೋರಿಸಿದ ಹಿರಿಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳದು. ಅವರ ನೆನಪಿನಲ್ಲಿ ನಾವು ಲೋಕದ ಚಿಂತೆಯನ್ನು ಕಡಿಮೆ ಮಾಡಿ ಭಗವಂತನ ಚಿಂತೆಯನ್ನು ಹೆಚ್ಚು ಮಾಡಿಕೊಂಡು ನಮ್ಮ ಜ್ಞಾನ ವಿಕಾಸ ಮಾಡಿಕೊಳ್ತಾ ಹೊರಟ್ರೆ ಇದಾಗೆ ಒಟ್ಟವರ ಹಿರಿಮೆಯ ಮೂಲ ತತ್ವಜ್ಞಾನ. ಇವತ್ತು ಲೋಕದಲ್ಲಿ ಹೆಚ್ಚು ವಿದ್ಯೆ ಬೌದ್ಧವನ್ನು ಒಳ್ಳೆಯ ಅಧಿಕಾರ ಇತ್ಯಾದಿ ಹೇಗೆ ಸಿಗುತ್ತೋ, ತತ್ವಶಾಸ್ತ್ರದಲ್ಲಿ ಹೇಗೆ ನಾವು ಎಷ್ಟೆಷ್ಟು ಓದ್ತೇವೆ, ಎಷ್ಟೆಷ್ಟು ಜ್ಞಾನ ಪಡಿತೇವೆ, ಅದು ನಮ್ಮನ್ನು ಅಷ್ಟು ಎತ್ತರಕ್ಕೆ ಒಯ್ಯುತ್ತೆ ಅಂತ ಹೇಳೋದಕ್ಕೆ ರಾಯರು ಎಲ್ಲರನ್ನ ಮುಟ್ಟಿರ್ತಕ್ಕಂಥ ದೃಷ್ಟಾಂತವಾಗಿದ್ದಾರೆ. ಅವರನ್ನು ಮತ್ತೆ ಸ್ಮರಣೆ ಮಾಡೋಣ, ಅವರನ್ನು ಪಡೆಯೋಣ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳನ್ನು ತಮ್ಮ ಪ್ರಚುರಾಂತರ ಪ್ರವಚನದ ಮೂಲಕವಾಗಿ ಪ್ರಸಾರ ಮಾಡ್ತಕ್ಕಂಥ ಸಂಸ್ಥೆಯ ಧ್ಯೇಯ ಉದ್ದೇಶವನ್ನು ವಿಶೇಷ ಅಭಿನಂದನೆ ಮಾಡ್ತಾ, ರಾಯರ ಒಂದು ಕೇಂದ್ರವನ್ನು ಮಾಡಿಕೊಂಡು ಅವರಲ್ಲಿ ಸಮಸ್ತ ದೇವತೆಗಳ ಸನ್ನಿಧಾನ ಹೇಗಿದೆ, ಎಲ್ಲ ಗುರುಗಳು ಹೇಗೆ ಅವರಿಂದ ಅನುಗ್ರಹ ಮಾಡ್ತಾ ಇದ್ದಾರೆ, ಅವನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕ ಮಾಡಿಕೊಡೋಣ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಎಂಬ ಶ್ರೀಮದ್ ಆಚಾರ್ಯರ ಸಂದೇಶವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿ ಉದ್ಧಾರವಾಗೋಣ ಅಂತ ಹೇಳ್ತಾ 4 ಮಾತುಗಳನ್ನು ಕೃಷ್ಣಾರ್ಪಣ ಅಂತ ಹೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯಥವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.